First PUC Mathematics, Chapter 7, Permutations and Combination. Exercise 6.1. Question number 1. How many 3-digit numbers can be formed from the digits 1, 2, 3, 4 and 5, assuming that repetition of the digits is allowed, repetition of the digits is not allowed. ಈ ಕ್ವಶನ್ ಅಲ್ಲಿ ನಮಗೆ ಎರಡು ಸಬ್ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಮೊದಲಿಗೆ ರಿಪೀಟೇಷನ್ ಆಫ್ ದ ಡಿಜಿಟ್ಸ್ ಇಸ್ ಅಲೌಡ್ ಅಂತ ಇದೆ, ನಂತರ ರಿಪೀಟೇಷನ್ ಆಫ್ ದ ಡಿಜಿಟ್ಸ್ ಇಸ್ ನಾಟ್ ಅಲೌಡ್ ಅಂತ ಇದೆ. ಸೊ ನಾವು ಈ ಕಂಡೀಷನ್ ಗಳನ್ನ ತೆಗೆದುಕೊಂಡು ಇದಕ್ಕೆ ಉತ್ತರವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ಇಲ್ಲಿ ಹೇಳಿರುವಂತದ್ದು ಏನು, ಎಷ್ಟು ಡಿಜಿಟ್ಸ್ ಇದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿರುವಂತ ಡಿಜಿಟ್ಸ್ ಎಷ್ಟು, ಹೌ ಮೆನಿ 3 digits ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್. ಸೊ ದ ಡಿಜಿಟ್ಸ್ ಯಾವುದೆಲ್ಲ ಇದೆ, ಟೋಟಲ್ ಡಿಜಿಟ್ಸ್ 5. ಸೊ ನಾವಿಲ್ಲಿ ಮೊದಲಿಗೆ ಅದನ್ನು ಬರೆಯುವ. ಸೊ ಟೋಟಲ್ ಡಿಜಿಟ್ಸ್ ಇಲ್ಲಿ ಎಷ್ಟಿದೆ, 5 ಇದೆ. ಸೊ ಟೋಟಲ್ ಡಿಜಿಟ್ಸ್ ಇಸ್ ಈಕ್ವಲ್ ಟು 5. ನೆಕ್ಸ್ಟ್ ಯಾವುದೆಲ್ಲ ಡಿಜಿಟ್ಸ್ ಅನ್ನ ಕೊಟ್ಟಿದ್ದಾರೆ, 1, 2, 3, 4, 5. ಸೊ ಡಿಜಿಟ್ಸ್ ಯಾವುದೆಲ್ಲ ಡಿಜಿಟ್ಸ್ ಅನ್ನ ನಮಗೆ ಕೊಟ್ಟಿದ್ದಾರೆ ಅದನ್ನ ಬರೆಯುವ. ಡಿಜಿಟ್ಸ್ ಇಸ್ ಈಕ್ವಲ್ ಟು 1, 2, 3, 4 ಮತ್ತೆ 5. ಸೊ ಇಲ್ಲಿ 5 ಡಿಜಿಟ್ಸ್ ಇದೆ. ಸೊ ನಾವು ಮೊದಲಿಗೆ ಫೈಂಡ್ ಔಟ್ ಮಾಡಬೇಕಾಗಿರುವಂತದ್ದು ಏನು, ರಿಪೀಟೇಷನ್ ಆಫ್ ದ ಡಿಜಿಟ್ಸ್ ಇಸ್ ಅಲೌಡ್ ಅಂತ ಇದೆ. ಅಂದ್ರೆ ಈ 5 ಡಿಜಿಟ್ಸ್ ಗಳನ್ನ ಉಪಯೋಗಿಸಿ ನಾವು 3 digit ನಂಬರ್ ಅನ್ನ ಕ್ರಿಯೇಟ್ ಮಾಡಬೇಕು. 3 digit ನಂಬರ್ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ 251 ಇದೊಂದು 3 digit ನಂಬರ್. 1, 2, 3 ಡಿಜಿಟ್ಸ್ ಇದೆ. ಹಾಗೆ 3, 4, 5 ಇದು ಕೂಡ ಒಂದು 3 ಡಿಜಿಟ್ಸ್. ಸೊ ಇಲ್ಲಿ ಮೊದಲ ಕೇಸಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ರಿಪೀಟೇಷನ್ ಆಫ್ ದ ಡಿಜಿಟ್ ಇಸ್ ಅಲೌಡ್, ಅಂದ್ರೆ ಡಿಜಿಟ್ಸ್ಗಳು ರಿಪೀಟ್ ಆಗ್ಬೋದು. ಈಗ 3, 4, 3 ಇದು ಕೂಡ ಅಲೌ ಇದೆ. ಅಥವಾ ನೀವು 3, 3, 3 3 ಸಲ ಕೂಡ ಬರೀಬಹುದು. ಸೊ ಎಷ್ಟು ಸಲ ಬೇಕಾದ್ರೂ ಕೂಡ ಡಿಜಿಟ್ಸ್ ರಿಪೀಟ್ ಆಗ್ಬೋದು. ಸೊ ಆ ರೀತಿ ಬರುವಾಗೆ ನೀವು ಎಷ್ಟು ಸಲ ಈ ಡಿಜಿಟ್ಸ್ ಗಳನ್ನ ನಂಬರ್ಸ್ ಗಳನ್ನ ಜನರೇಟ್ ಮಾಡಬಹುದು ಅಂತ ಹೇಳಿ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 3 digit ನಂಬರ್ ಅನ್ನ ನೀವು ಜನರೇಟ್ ಮಾಡಲಿಕ್ಕೆ, ಹಾಗಾಗಿ ನಾನಿಲ್ಲಿ 3 ಬಾಕ್ಸ್ ಗಳನ್ನ ತೆಗೆದುಕೊಳ್ತೇನೆ. ಸೊ ಮೊದಲ ಬಾಕ್ಸ್, ಎರಡನೇ ಬಾಕ್ಸ್, ಮೂರನೇ ಬಾಕ್ಸ್. ಯಾಕೆಂದ್ರೆ ಈಗ 3 digit ನಂಬರ್ ಅಂತ ಹೇಳಿದ್ರೆ ಈಗ 2, 3, 2 ಅನ್ನು ತೆಗೆದುಕೊಂಡ್ರೆ ಇಲ್ಲಿ 3 ಸ್ಥಾನಗಳಿವೆ. ಇದು ಬಿಡಿ ಸ್ಥಾನ, 10ರ ಸ್ಥಾನ ಮತ್ತೆ 100ರ ಸ್ಥಾನ. ಸೊ 3 ಬಾಕ್ಸ್ ಗಳನ್ನ ನಾವು ಫಿಲ್ ಮಾಡಬೇಕು. ಸೊ ಈಗ ಮೊದಲಿಗೆ 3 digit ನಂಬರ್ ಅಂತ ಹೇಳಿದ್ರೆ ಕೊನೆಯ ಡಿಜಿಟ್ ಏನಿದೆ, ಕೊನೆಯ ಡಿಜಿಟ್ ಅನ್ನ ನಾವು ಎಷ್ಟು ರೀತಿಯಲ್ಲಿ ಫಿಲ್ ಮಾಡಬಹುದು. ಇಲ್ಲಿ ರಿಪೀಟೇಷನ್ ಆಫ್ ದ ಡಿಜಿಟ್ ಇಸ್ ಅಲೌಡ್ ಅಂತ ಇದೆ, ಅಂದ್ರೆ 5 ಡಿಜಿಟ್ಸ್ ಅಲ್ಲಿ ಯಾವ ಡಿಜಿಟ್ಸ್ ಕೂಡ ರಿಪೀಟ್ ಮಾಡಬಹುದು ಅಂತ ಇದೆ. ಸೊ ಕೊನೆಯ ಡಿಜಿಟ್ಸ್ ಅನ್ನ ಫಿಲ್ ಮಾಡುವಂತ ವೇಸ್ ಎಷ್ಟು, ಈ ಕೊನೆಯ ಬಾಕ್ಸ್ ಅಲ್ಲಿ ನಾವು 1 ಅನ್ನ ಫಿಲ್ ಮಾಡಬಹುದು, 2 ಅನ್ನ ಫಿಲ್ ಮಾಡಬಹುದು, 3 ಫಿಲ್ ಮಾಡಬಹುದು, 4 ಫಿಲ್ ಮಾಡಬಹುದು, 5 ಅನ್ನು ಕೂಡ ಫಿಲ್ ಮಾಡಬಹುದು. ಅಂದ್ರೆ ಕೊನೆಯ ಬಾಕ್ಸ್ ಅಲ್ಲಿ ನಾವು ಎಷ್ಟು ವೇಸ್ ಅಲ್ಲಿ ಫಿಲ್ ಮಾಡಬಹುದು, ಡಿಜಿಟ್ಸ್ ಅನ್ನ 5 ವೇಸ್ ಅಲ್ಲಿ ಫಿಲ್ ಮಾಡಬಹುದು ಅಂತ ನಾವು ಬರೀಬಹುದು. ಯಾಕೆಂದ್ರೆ 5 ಡಿಜಿಟ್ಸ್ ಇದೆ, ಯಾವ ಡಿಜಿಟ್ಸ್ ಅನ್ನು ಕೂಡ ನೀವು ಹಾಕಬಹುದು. ನಂತರ ಅದಕ್ಕಿಂತ ಈಚೆ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಬಾಕ್ಸ್ ಅಲ್ಲಿ ಎಷ್ಟು ಡಿಜಿಟ್ಸ್ ಅನ್ನ ನೀವು ಫಿಲ್ ಮಾಡಬಹುದು. ಇಲ್ಲಿ ಕೂಡ ರಿಪೀಟೇಷನ್ ಆಫ್ ಡಿಜಿಟ್ಸ್ ಅಲೌಡ್ ಇದೆ. ಈಗ ಉದಾಹರಣೆಗೆ ಇಲ್ಲಿ ಕೊನೆಯ ಬಾಕ್ಸ್ ಅಲ್ಲಿ ನೀವು 2 ಅನ್ನ ಫಿಲ್ ಮಾಡಿದ್ರೆ ಮತ್ತೆ ನೀವು 2 ಅನ್ನ ಯೂಸ್ ಮಾಡಬಹುದಾ, ಹೌದು ಯೂಸ್ ಮಾಡಬಹುದು. ಯಾಕೆಂದ್ರೆ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ರಿಪೀಟ್ ಮಾಡಬಹುದು ಅಂತ ಹೇಳಿ ಡಿಜಿಟ್ ಅನ್ನ. ಹಾಗಾಗಿ ನಂತರದ ಬಾಕ್ಸ್ ಅಲ್ಲಿ ಕೂಡ ಇಲ್ಲಿ ಕೂಡ ನೀವು ಎಷ್ಟು ರೀತಿಯಲ್ಲಿ ಇದನ್ನ ಫಿಲ್ ಮಾಡಬಹುದು. ಯಾಕೆಂದ್ರೆ ಇಲ್ಲಿ 5 ಡಿಜಿಟ್ಸ್ ಇದೆ, ಇದನ್ನು ಕೂಡ ನೀವು 5 ರೀತಿಯಲ್ಲಿ ಫಿಲ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಈ ಮೊದಲ ಬಾಕ್ಸ್ ಅಲ್ಲಿ ಎಷ್ಟು ರೀತಿಯಲ್ಲಿ ಫಿಲ್ ಮಾಡಬಹುದು. ಈಗ ನೀವು ಈ ರೀತಿಯ ಡಿಜಿಟ್ಸ್ ಗಳನ್ನು ಕೂಡ ನೀವು ಜನರೇಟ್ ಮಾಡಬಹುದು. ಇದು ಕೂಡ ಕರೆಕ್ಟ್, ಯಾಕೆಂದ್ರೆ ರಿಪೀಟೇಷನ್ ಆಫ್ ದ ಡಿಜಿಟ್ಸ್ ಅಲೌಡ್ ಅಂತ ಇದೆ. ಹಾಗಾಗಿ ಇಲ್ಲಿ ಈ ಬಾಕ್ಸ್ ಅಲ್ಲಿ ಕೂಡ ಎಷ್ಟು ರೀತಿಯಲ್ಲಿ ಡಿಜಿಟ್ಸ್ ಅನ್ನ ಫಿಲ್ ಮಾಡಬಹುದು. 1 ಫಿಲ್ ಮಾಡಬಹುದು, 2 ಫಿಲ್ ಮಾಡಬಹುದು, 3 ಕೂಡ ಬರೀಬಹುದು, 4 ಫಿಲ್ ಮಾಡಬಹುದು ಅಥವಾ 5 ಅನ್ನು ಕೂಡ ಫಿಲ್ ಮಾಡಬಹುದು. ಹಾಗಾಗಿ ಈ ಮೊದಲನೇ ಬಾಕ್ಸ್ ಅಲ್ಲಿ ಕೂಡ 5 ರೀತಿಯಲ್ಲಿ ಫಿಲ್ ಮಾಡಬಹುದು. ನಂತರ ಈ ರೀತಿ ಬರೆದ ಮೇಲೆ ನಾವು ಈಗ ಟೋಟಲ್ ನಂಬರ್ ಆಫ್ ವೇಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಏನಿದೆ ಅದನ್ನ ಯೂಸ್ ಮಾಡಬೇಕು.
ಮಾಡಬೇಕು. ಸೊ ಅದರಲ್ಲಿ ನಾವೇನ್ ಮಾಡ್ತೇವೆ, ಎಲ್ಲವನ್ನ ಗುಣಿಸ್ತೇವೆ, m ಇಂಟು n ಅಂತ ಮಾಡ್ತೇವೆ. ಅಂದ್ರೆ ಈಗ m ಈವೆಂಟ್ಸ್ ಇದ್ರೆ n ಈವೆಂಟ್ಸ್ ಇದ್ರೆ ಟೋಟಲ್ ಈವೆಂಟ್ಸ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ m ಇಂಟು n ಅಂತ ಮಾಡ್ತೇವೆ. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು, ಈ 3 ಡಿಜಿಟ್ ನಂಬರ್ ಅಂತ ಹೇಳಿದ್ರೆ 3 ವೇಸ್ ಅಲ್ಲಿ ನೀವು ಫಿಲ್ ಮಾಡಬೇಕು. ಹಾಗಾಗಿ ಇಲ್ಲಿ 3 ಈವೆಂಟ್ಸ್ ಇದೆ, ಹಾಗಾಗಿ ಈ 3 ವ್ಯಾಲ್ಯೂಸ್ ಅನ್ನು ಕೂಡ ನಾವು ಇಲ್ಲಿ ಗುಣಿಸಬೇಕು. ಸೊ ಟೋಟಲ್ ನಂಬರ್ ಆಫ್ ವೇಸ್ ಟು ಫಾರ್ಮ್ 3 ಡಿಜಿಟ್ ಇಲ್ಲಿ ನೀವು ಬರಿಬಹುದು is equal to 5 into 5 into 5 is equal to 5 into 5 25 into 5 ಅಂದ್ರೆ 125 ways. ಸೊ ಟೋಟಲ್ ಆಗಿ ನೀವು 125 ways ಅಲ್ಲಿ 3 ಡಿಜಿಟ್ ನಂಬರ್ ಅನ್ನ ಕ್ರಿಯೇಟ್ ಮಾಡಬಹುದು, ರಿಪಿಟೇಷನ್ ಆಫ್ ದ ಡಿಜಿಟ್ ಅಲೋ ಆದಾಗ. ನೆಕ್ಸ್ಟ್ ಸೆಕೆಂಡ್ ಕೇಸ್ ಅನ್ನು ಕೊಟ್ಟಿದ್ದಾರೆ, ರಿಪಿಟೇಷನ್ ಆಫ್ ದ ಡಿಜಿಟ್ ಇಸ್ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ. ಸೊ ಈಗ ಸೆಕೆಂಡ್ ಕೇಸ್ ಅನ್ನ ಮಾಡುವ. ಸೆಕೆಂಡ್ ಕೇಸ್ ಅಲ್ಲಿ ನಾವು ರಿಪೀಟ್ ಮಾಡ್ಲಿಕ್ಕಿಲ್ಲ ಡಿಜಿಟ್ ಅನ್ನ. ಸೊ ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಅಂತ ಇದೆ. ಸೊ ಇಲ್ಲಿ ಈಗ 3 ಡಿಜಿಟ್ ಇದು ನಂಬರ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ 3 ಬಾಕ್ಸಸ್ ಅನ್ನ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ನಮ್ಗೆ ಈ ನಂಬರ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ 5 ಡಿಜಿಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಯಾವುದೆಲ್ಲ? 1 2 3 4 5 ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಉದಾಹರಣೆಗೆ ಇಲ್ಲಿ ಈಗ 3 ಡಿಜಿಟ್ ನಂಬರ್ ಅನ್ನ ಕ್ರಿಯೇಟ್ ಮಾಡುವಾಗ ಈ ಕೊನೆಯ ಬಾಕ್ಸ್ ಅಲ್ಲಿ ಬಿಡಿ ಸ್ಥಾನದಲ್ಲಿ ಈಗ ನಾನು ಉದಾಹರಣೆಗೆ 1 ನಂಬರ್ ಅನ್ನ ಬರೆದಿದ್ದೇನೆ ಅಂತ ಅಂದುಕೊಳ್ಳುವ. ಈಗ 4 ಬರೆದಿದ್ದೇನೆ. ಸೊ 4 ಬರೆದ ಮೇಲೆ ಮತ್ತೆ 4 ಇಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕೆಂದ್ರೆ ಇಲ್ಲಿ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ರಿಪೀಟ್ ಮಾಡ್ಲಿಕ್ಕಿಲ್ಲ ಡಿಜಿಟ್ ಅನ್ನ ಅಂತೇಳಿ. ಸೊ ಒಮ್ಮೆ ನೀವು ಕೊನೆಗೆ 1 ಡಿಜಿಟ್ ಅನ್ನ ಬರೆದ ಮೇಲೆ ಆ ಡಿಜಿಟ್ ಅನ್ನ ನಂತರ ಇಲ್ಲಿ ಪುನಃ ಬರೀಲಿಕ್ಕಿಲ್ಲ. ಅಂದ್ರೆ ಇಲ್ಲಿ ಈ ರೀತಿಯ ನಂಬರ್ಸ್ ಗಳು ಅಲೌಡ್ ಇಲ್ಲ. ಅಥವಾ ನೀವು 3 2 2 ಈ ರೀತಿಯ ನಂಬರ್ಸ್ ಗಳು ಅಲೌ ಇಲ್ಲ. ಡಿಜಿಟ್ ಇಲ್ಲಿ ರಿಪೀಟ್ ಆಗಬಾರ್ದು ಎರಡನೇ ಕೇಸ್ ಅಲ್ಲಿ. ಹಾಗಾಗಿ ನಾವಿಲ್ಲಿ ಮೊದಲನೇ ಬಾಕ್ಸ್ ಅಂದ್ರೆ ಈ ಕೊನೆಯ ಸ್ಥಾನ ಇದೆ ಅಲ್ವಾ, ಇದನ್ನ ಎಷ್ಟು ಸಲ ಫಿಲ್ ಮಾಡಬಹುದು, ಇದನ್ನ ನಾವು ಎಷ್ಟು ಸಲ ಫಿಲ್ ಮಾಡಬಹುದು, ಹಾಗೆ ಈ ಬಾಕ್ಸ್ ಅನ್ನ ಎಷ್ಟು ಸಲ ಫಿಲ್ ಮಾಡಬಹುದು, ಹಾಗೆ ಈ ಬಾಕ್ಸ್ ಅನ್ನ ಎಷ್ಟು ಸಲ ಫಿಲ್ ಮಾಡಬಹುದು ಅಂತ ಹೇಳಿ ನಾವೀಗ ನೋಡ್ಬೇಕು. ಸೊ ಈಗ ಮೊದಲಿಗೆ ನಾವು 5 ರೀತಿಯಲ್ಲಿ ಫಿಲ್ ಮಾಡಬಹುದು. ಈಗ ಈ ನೀವು ಸ್ಥಾನವನ್ನ ತೆಗೆದುಕೊಂಡ್ರೆ ಇದನ್ನ ನೀವು 5 ರೀತಿಯಲ್ಲಿ ಫಿಲ್ ಮಾಡಬಹುದು. ಯಾಕೆಂದ್ರೆ ನಿಮ್ಮಲ್ಲಿ 5 ಡಿಜಿಟ್ಸ್ ಇದೆ. ಹಾಗಾಗಿ ನಾನಿಲ್ಲಿ 5 ಅಂತ ಬರೀತಾ ಇದ್ದೇನೆ. ನಂತರ ಎರಡನೇ ಬಾಕ್ಸ್ ಅನ್ನ ಎಷ್ಟು ರೀತಿಯಲ್ಲಿ ಫಿಲ್ ಮಾಡಬಹುದು? ಆಲ್ರೆಡಿ ನೀವು 1 ಡಿಜಿಟ್ ಅನ್ನ ಯೂಸ್ ಮಾಡಿದ್ದೀರಾ. ಅದು ಯಾವುದು ಕೂಡ ಆಗಿರ್ಬೋದು, 2 ಆಗಿರ್ಬೋದು, 4 ಆಗಿರ್ಬೋದು, ಯಾವುದು ಕೂಡ ಆಗಿರ್ಬೋದು. ಸೊ 1 ಡಿಜಿಟ್ 5 ಡಿಜಿಟ್ಸ್ ಇದೆ, ಅದರಿಂದ 1 ಡಿಜಿಟ್ಸ್ ಅನ್ನ ಯೂಸ್ ಮಾಡಿದ್ದೀರಾ. ಸೊ ನಂತರ ನಿಮ್ಗೆ ಉಳಿಯುವಂಥದ್ದು ಕೇವಲ 4 ಡಿಜಿಟ್. ಇಲ್ಲಿ 5 ಡಿಜಿಟ್ ಉಳಿಯುವುದಿಲ್ಲ, ಯಾಕೆಂದ್ರೆ ರಿಪಿಟೇಷನ್ ಅಲೌ ಇಲ್ಲ. ಹಾಗಾಗಿ ಇಲ್ಲಿ ಎರಡನೇ ಬಾಕ್ಸ್ ಅನ್ನ ನೀವು 4 ರೀತಿಯಲ್ಲಿ ಫಿಲ್ ಮಾಡಬಹುದು. ಆಮೇಲೆ ನಂತರ ಈಗ ಇಲ್ಲಿ 2 ಬಾಕ್ಸ್ ಅಲ್ಲಿ ಡಿಜಿಟ್ ಅನ್ನ ಬರ್ದಿದ್ದೀರಾ. ಟೋಟಲ್ ಇರುವಂತದ್ದು 5 ಡಿಜಿಟ್. ಆ 5 ಡಿಜಿಟ್ ಅಲ್ಲಿ 2 ಡಿಜಿಟ್ ಅನ್ನ ಯೂಸ್ ಮಾಡಿದ್ದೀರಾ. ನಂತರ ಉಳಿಯುವಂತದ್ದು 3 ಡಿಜಿಟ್. ಮತ್ತೆ ಆ ಡಿಜಿಟ್ಸ್ ಗಳು ರಿಪೀಟ್ ಆಗ್ಲಿಕ್ಕಿಲ್ಲ. ಹಾಗಾಗಿ ಕೊನೆಯ ಬಾಕ್ಸ್ ಅನ್ನ ನೀವು 3 ರೀತಿಯಲ್ಲಿ ಫಿಲ್ ಮಾಡಬಹುದು. ಸೊ ಇಲ್ಲಿ ನೀವು ಬರೀಬಹುದು ಟೋಟಲ್ ಇಲ್ಲಿ ಕೂಡ ಹಾಗೇನೆ ನಾವು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಏನಿದೆ ಅದನ್ನು ಉಪಯೋಗಿಸ್ತೇವೆ. ಟೋಟಲ್ ನಂಬರ್ ಆಫ್ ವೇಸ್ ಟು ಫಾರ್ಮ್ 3 ಡಿಜಿಟ್ ನಂಬರ್ is equal to 5 into 4 into 3. 3 ಈವೆಂಟ್ ಇದೆ. ಸೊ 5 into 4 into 3. ಸೊ 5 into 4 ಅಂದ್ರೆ 20 into 3 ಅಂದ್ರೆ 60. ಸೊ ಟೋಟಲ್ ಆಗಿ ನಾವು 60 ವೇಸ್ ಅಲ್ಲಿ 3 ಡಿಜಿಟ್ ನಂಬರ್ಸ್ ಅನ್ನ ಜನರೇಟ್ ಮಾಡಬಹುದು. ಯಾವಾಗ ಅಂದ್ರೆ ರಿಪಿಟೇಷನ್ ಆಫ್ ದ ಡಿಜಿಟ್ ಅಲೌ ಇಲ್ಲದೆ ಇದ್ದಾಗ. ಹಾಗೆ ರಿಪಿಟೇಷನ್ ಆಫ್ ಡಿಜಿಟ್ ಅಲೌ ಇದ್ದಾಗ ನೀವು ಟೋಟಲ್ ಆಗಿ 125 ಟೈಮ್ಸ್ ನಂಬರ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಸೊ ಇಲ್ಲಿ ನೀವು ನೋಡಬಹುದು, ಮೊದಲನೇ ಕೇಸ್ ಅಲ್ಲಿ ಎಲ್ಲಾ ಬಾಕ್ಸ್ ಅಲ್ಲಿ 5 ಅಂತ ಫಿಲ್ ಮಾಡಿದ್ದೇವೆ. ಯಾಕೆಂದ್ರೆ ಪ್ರತಿಯೊಂದು ಬಾಕ್ಸ್ ಅನ್ನ ಫಿಲ್ ಮಾಡುವಾಗ ನಿಮ್ಗೆ 5 ಡಿಜಿಟ್ಸ್ ಕೂಡ ಅವೈಲೇಬಲ್ ಇರ್ತದೆ. ಇಲ್ಲಿ ನೀವು ನಂಬರ್ಸ್ ಅನ್ನ ರಿಪೀಟ್ ಮಾಡಬಹುದು. ಈಗ ನೀವು ಈ ರೀತಿಯ ನಂಬರ್ಸ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು. ಇದ್ರ ಎಲ್ಲದರಲ್ಲೂ ಕೂಡ 3 ಇದೆ, ಇದು ಕೂಡ ಅಲೌ ಇದೆ. ಹಾಗಾಗಿ
ಹಾಗಾಗಿ ಪ್ರತಿ ಬಾಕ್ಸಲ್ಲಿ ನೀವು ಡಿಜಿಟನ್ನು ಫಿಲ್ ಮಾಡುವಾಗ ನಿಮಗೆ 5 ಅವೈಲೇಬಲ್ ಡಿಜಿಟ್ಸ್ ಇರ್ತದೆ. ಆದರೆ ಸೆಕೆಂಡ್ ಕೇಸಲ್ಲಿ ಏನಾಗ್ತದೆ, ರಿಪೀಟೇಷನ್ ಅಲೌ ಇಲ್ಲ. ಹಾಗಾಗಿ ಮೊದಲ ಬಾಕ್ಸನ್ನು ಫಿಲ್ ಮಾಡುವಾಗ ನಿಮಗೆ 5 ಡಿಜಿಟ್ಸ್ ಅವೈಲೇಬಲ್ ಇರ್ತದೆ. ನಂತರ ನೀವು ಆ 5 ಡಿಜಿಟ್ಸಿಂದ 1 ಡಿಜಿಟ್ಸನ್ನು ಇಲ್ಲಿ ಯೂಸ್ ಮಾಡಿರ್ತೀರಾ. ಇಲ್ಲಿ ಯೂಸ್ ಮಾಡಿದ ಮೇಲೆ ಮತ್ತೆ ಉಳಿಯುವಂಥದ್ದು 4 ಡಿಜಿಟ್. ಹಾಗಾಗಿ ಎರಡನೇ ಬಾಕ್ಸನ್ನು ಫಿಲ್ ಮಾಡಲಿಕ್ಕೆ ನಿಮಗೆ ಕೇವಲ 4 ಡಿಜಿಟ್ಸ್ ಮಾತ್ರ ಅವೈಲೇಬಲ್ ಇರ್ತದೆ. ಆಮೇಲೆ ಎರಡನೇ ಬಾಕ್ಸನ್ನು ಫಿಲ್ ಮಾಡಿದ ಮೇಲೆ ಆಲ್ರೆಡಿ 2 ಡಿಜಿಟ್ಸನ್ನು ಯೂಸ್ ಮಾಡಿದ್ದೀರಾ. ಸೊ ಈ ಬಾಕ್ಸಲ್ಲಿ ನಿಮಗೆ ಫಿಲ್ ಮಾಡಲಿಕ್ಕೆ ಕೇವಲ 3 ಡಿಜಿಟ್ಸ್ ಮಾತ್ರ ಅವೈಲೇಬಲ್ ಆಗಿ ಇರ್ತದೆ.